ನಾಡಿನಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಹೆಚ್ಚು ಸದ್ದು ಮಾಡಿರುವಂತಹ ವಿಚಾರ ಅಂತಂದರೆ ಅದು ಧರ್ಮಸ್ಥಳ ವಿಚಾರವಾಗಿ ತುಂಬ ದಿನಗಳ ನಂತರ ಸೌಜನ್ಯ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ವಿಚಾರವಾಗಿ ಇಟ್ಕೊಂಡು ಇವತ್ತು ಗಣೇಶನ ಹಬ್ಬದಲ್ಲಿ ಧರ್ಮಸ್ಥಳದ ಸಂಪೂರ್ಣ ಚಿತ್ರಣ ನಮಗೆ ಕಾಣ್ತಾ ಇರುವಂಥದ್ದು. ಏನು ಬೆಳವಣಿಗೆ ಆಗ್ತಾ ಇತ್ತು ಆ ದೃಶ್ಯಾವಳಿಗಳೇ ಸಂಪೂರ್ಣವಾಗಿ ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಇದು ಕಬ್ಬನ್ಪೇಟೆ 28ನೇ ಕ್ರಾಸ್ನಲ್ಲಿ ಮೂಡಿ ಬರ್ತಾ ಇರುವಂತಹ ವಿಶೇಷವಾದಂತಹ ಗಣೇಶನು. ಯಾಕಂತಂದರೆ ಇತ್ತೀಚೆಗಷ್ಟೇ ಧರ್ಮಸ್ಥಳದ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದಿರುವಂಥದ್ದು. ಈ ವಿಚಾರವಾಗಿ ಇಲ್ಲಿ ಸಂಪೂರ್ಣವಾಗಿ ಅನಾವರಣ ಮಾಡಿರುವಂಥದ್ದು. ಒಂದು ಕಡೆಗೆ ವೀರೇಂದ್ರ ಹೆಗಡೆಯವರ ಹಾಕುವಂತಹ ಬಟ್ಟೆ ಅವರದ್ದೇ ಆದಂತಹ ಸ್ಟೈಲ್ನಲ್ಲಿ ಗಣೇಶ ಮೂಡಿ ಬಂದಿರುವಂಥದ್ದನ್ನು ನಾವು ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸಂಪೂರ್ಣವಾಗಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಧರ್ಮಸ್ಥಳವೇ ಇಲ್ಲೇ ಇದೆಯಾ ಅನ್ನುವಂತಹದ್ದು. ಇನ್ನೊಂದು ಕಡೆ ನಮಗೆ ಪಾಸಿಟಿವ್ ವೈಬ್ಸ್ ಸಹ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಅನ್ನ ಪ್ರಸಾದವನ್ನು ಹಾಕ್ತಾರೆ, ಜೊತೆಗೆ ಏನೆಲ್ಲ ಭಕ್ತಾದಿಗಳಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಮಾಡಿರುವಂತಹ ಉನ್ನತವಾದ ಕೆಲಸಗಳನ್ನಾಗಿರ್ಬೋದು, ಜೊತೆಗೆ ಅವರು ಯಾರೆಲ್ಲ ಜೊತೆಗೆ ಒಡನಾಟ ಇತ್ತು ಅವರ ಚಿತ್ರಗಳನ್ನು ಸಹ ಈಗಾಗಲೇ ನಮಗೆ ಇಲ್ಲಿ ದೃಶ್ಯಾವಳಿಗಳನ್ನು ಕಾಣ್ತಾ ಇರ್ಬೋದು. ಮಂಜುನಾಥನ ಟೆಂಪಲ್ ಸಹ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಈ ಎಲ್ಲ ದೃಶ್ಯಾವಳಿಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ನಾವು ಹೆಚ್ಚಾಗಿ ಗಮನಿಸಬೇಕಾಗಿರುವಂತಹದ್ದು ಅಂತಂದರೆ ಧರ್ಮೋ ರಕ್ಷತಿ ರಕ್ಷಿತಂ ಅನ್ನುವಂಥದ್ದು. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವೂ ರಕ್ಷಿಸುತ್ತದೆ ಅನ್ನುವಂಥದ್ರ ಜೊತೆಗೆ ಸೌಜನ್ಯ ಕೇಸ್ನ ವಿಚಾರವಾಗಿ ಸಾಕಷ್ಟು ಜನರು ಮುಂಬಂದಿರುವಂಥವರು ಅವರ ಚಿತ್ರಾವಳಿಗಳು ಇನ್ನೊಂದು ಭಾಗದಲ್ಲಿ ನಾವು ಕಾಣ್ತಾ ಇರ್ಬೋದು. ಈಗ ಸದ್ಯಕ್ಕೆ ಈ ಕೇಸ್ ನಡೀತಾ ಇದೆ, ಇದಕ್ಕೆ ಇನ್ನೂ ಏನೆಲ್ಲ ತಿರುವುಗಳು ಪಡೆಯುತ್ತೆ ಅನ್ನುವಂಥದ್ದನ್ನು ಸಹ ನಾವು ನೋಡಬೇಕಾಗಿರುವಂಥದ್ರ ಜೊತೆಗೆ ಒಂದು ಕಡೆ ಲಾಯರ್ ಜಗದೀಶ್ ಅವ್ರದ್ದಾಗಿರ್ಬೋದು, ಇನ್ನು ಯೂಟ್ಯೂಬರ್ ಸಮೀರ್ ಅವರ ಚಿತ್ರಣ ಅಂದರೆ ಒಂದು ಜೈಲಿನಲ್ಲಿ ಇರುವಂತಹ ಚಿತ್ರಣವನ್ನು ನಮಗೆ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಅದ್ರ ಜೊತೆಗೆ ಮಟ್ಟಣ್ಣನವರಾಗಿರ್ಬೋದು, ಇನ್ನು ತಿಮ್ರೋಡಿಯವರಾಗಿರ್ಬೋದು, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಫೋಟೋ ಸಹ ನಾವು ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು. ಏನೆಲ್ಲ ಆಯಿತು ಧರ್ಮಸ್ಥಳದ ವಿಚಾರವಾಗಿ ಸದ್ಯಕ್ಕೆ ಏನಾಗ್ತಾ ಇದೆ ಅಂತ ಹೇಳಿ ಈಗ ಈ ಸುದ್ದಿಗೆ ಒಂದು ಟ್ವಿಸ್ಟ್ ಕೊಟ್ಟಂಥದ್ದು ಅಂತಂದರೆ ಸುಜಾತಾ ಭಟ್ ಅನ್ನುವಂಥವ್ರು ಅವರದ್ದು ದೃಶ್ಯವನ್ನು ಇಲ್ಲಿ ಅನಾವರಣಗೊಳಿಸಿರುವಂಥದ್ದು. ಅದನ್ನು ಸಹ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಎಲ್ಲವೂ ಒಂದು ರೀತಿಯಲ್ಲಿ ನಮಗೆ ಹೌದಲ್ಲಪ್ಪ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು. ಈ ಕುರಿತಂತೆ ನಾನು ಗಜಾನನ ಭಕ್ತ ಮಂಡಳಿಯ ಸದಸ್ಯರನ್ನೇ ನಾನು ಕೇಳ್ತಾ ಹೋಗ್ತೀನಿ, ಅವರು ಯಾವ ರೀತಿಯಾಗಿ ಈ ಥೀಮನ್ನು ಮಾಡಿದ್ರು, ಹೇಗೆ ಈ ಆಲೋಚನೆ ಅವ್ರಿಗೆ ಬಂತು ಅಂತ ಹೇಳಿ. ಸರ್, ಇವತ್ತು ಸಂಪೂರ್ಣವಾಗಿ ಧರ್ಮಸ್ಥಳದ ವಿಚಾರವಾಗಿ ತಾವು ಈ ಥೀಮನ್ನು ಮಾಡಿದ್ರಿ, ಹೇಗೆ ಪ್ಲ್ಯಾನ್ ಮಾಡಿದ್ರಿ, ಯಾಕೆ ಈ ವಿಚಾರವನ್ನು ತೊಗೊಂಡು ಬರಬೇಕು ಅಂತ ತಮಗೆ ಆಲೋಚನೆ ಬಂದಿದ್ದು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ. ಸೊ ಪ್ರತಿ ವರ್ಷ ನಾವು ಲಕ್ಕಿ ಬಾಯ್ಸ್ ಶ್ರೀ ಗಜಾನನ ಭಕ್ತರ ಮಂಡಳಿಯಿಂದ ಪ್ರತಿ ವರ್ಷ ಒಂದು ಕಾನ್ಸೆಪ್ಟನ್ನ ತರ್ತೀವಿ. ಹೋದ ವರ್ಷ ನಾವು ಕಲ್ಕಟ್ಟಲ್ಲಿ ಏನೇನು ಇನ್ಸಿಡೆಂಟ್ ನಡೆದಿತ್ತು ಅದ್ರ ಬಗ್ಗೆ ತಂದಿದ್ವಿ. ಈ ವರ್ಷ ಆಲ್ಮೋಸ್ಟ್ 1.5 ಮಂತಿಂದ ಪ್ಲ್ಯಾನ್ ಮಾಡಿ ಹುಡುಗರೆಲ್ಲ ಸೇರಿ ಈ ಧರ್ಮಸ್ಥಳದ ಬಗ್ಗೆ ನಾವು ಒಂದು ಕಾನ್ಸೆಪ್ಟ್ ತಂದಿದ್ದೀವಿ ಮೇಡಮ್. ಸರ್, ತಾವು ಇದೇ ವಿಚಾರವನ್ನು ಅಂದರೆ ತುಂಬ ವಿಚಾರಗಳಿದ್ದಾವೆ, ಇನ್ನೂ ಇದು ಕೋರ್ಟಲ್ಲಿ ಇರೋದ್ರಿಂದ ಇನ್ನೂ ಒಂದಷ್ಟು ಬೆಳವಣಿಗೆಗಳು ಆಗುವ ಹಿನ್ನೆಲೆಯಲ್ಲಿ ತಾವು ಇದನ್ನು ಸಂಪೂರ್ಣವಾಗಿ ಇಲ್ಲಿ ಚಿತ್ರಣ ತೋರಿಸಿದ್ದೀರಿ, ಏನು ಹೇಳ್ತೀರಿ ಮೇಡಮ್? ಇವಾಗ ಜನಗಳು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ, ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ ಏನು ಅಂತ. ಆ ಥರ ಎಲ್ಲ ಏನಿಲ್ಲ, ನೆಗೆಟಿವ್ ಇಲ್ಲ, ಪಾಸಿಟಿವ್ ಆಗಿ ಹೋಗಿ ಬರ್ಬೋದು ಧರ್ಮಸ್ಥಳಕ್ಕೆ ಅಂತ ಜನಗಳೇ ಹಿಂದೆ ಹೊಡಿತಾ ಇದ್ದಾರೆ. ಹಿಂಗಪ್ಪ ಹೋಗೋದು ಈ ಥರ ಅಲ್ಲ, ಆ ಥರ ಎಲ್ಲ ಏನಿಲ್ಲ ಅಂತ ಗಣೇಶನ ಮೂಲಕ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಮೇಡಮ್ ಜನಕ್ಕೆ. ನೋಡಿದ್ರಲ್ಲ, ಇದಿಷ್ಟು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹದ್ದು. ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಈ ಸದ್ಯಕ್ಕೆ ಎಲ್ಲರೂ ಅಂದ್ಕೊಂಡಿರುವಂಥ ವಿಚಾರವಾಗಿ ಅದು ಅಲ್ಲವೇ ಅಲ್ಲ, ಅದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂತಹ ಗಣೇಶನ ವಿಗ್ರಹ ಆಗಿರುವಂತಹದ್ದು. ಸೊ ಏನೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಿನಿಸ್, ಬೆಂಗಳೂರು.